ಆಪ್ತನ ಅರೆಸ್ಟ್ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಸಿಡಿದೆದ್ದ ಕೇಜ್ರಿವಾಲ್. ಬಿಜೆಪಿಯ ಕಚೇರಿಯ ಮುಂಭಾಗ ಪ್ರತಿಭಟನೆ, ತೈವಾನ್ನಲ್ಲಿ ಸಂಸದನಿಂದಲೇ ಬಡಿದಾಟ ತಳ್ಳಾಟ, ಕೆಂಪೇಗೌಡ ವಿಮಾನ ತುರ್ತು ಭೂಸ್ಪರ್ಶ, ಎನರ್ಜಿ ಡ್ರಿಂಕ್ ಮಾರ್ಕೆಟ್ಗೂ ಕೂಡ ಕಾಲಿಟ್ಟ ಕೆಎಂಎಫ್. ಕಾಮಗಾರಿ ಹೆಸರಿನಲ್ಲಿ ಗರುಡ ಮಾಲ್ ಮುಂಭಾಗ ರಸ್ತೆ ಬಂದ್, ತೆರಿಗೆ ಪಾವತಿಸದೇ ಇದ್ದವರಿಗೆ ಬಿಬಿಎಂಪಿ ಕೊಡಲಿದೆ ಬಿಗ್ ಶಾಕ್. ಏನು ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನಕ್ಕೆ ಕಾಯಬೇಕಾಗಿದೆ 24 ಗಂಟೆ. ಪ್ಲೇ ಆಫ್ಗೆ ಆರ್ಸಿಬಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಹಾರಾಷ್ಟ್ರದ ಪುಣೆಯ ಚಾಕನ ಶಿಕ್ರಾಪುರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗ್ಯಾಸ್ ಟ್ಯಾಂಕರ್ ಸ್ಫೋಟಗೊಂಡಿದೆ. ಸ್ಫೋಟದಿಂದ 3 ಕಂಟೈನರ್, 1 ಹೋಟೆಲ್ ಮತ್ತು 3 ಮನೆಗಳು ಬೆಂಕಿಗಾಹುತಿಯಾಗಿದ್ದು, ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಘಟನೆಯಾಗಿದೆ. ಯಾವುದೇ ಜೀವಹಾನಿಯಾಗಿಲ್ಲ. ಸ್ಥಳಕ್ಕೆ ಬಂದಿದ್ದ 2 ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿ ನಂದಿಸಿವೆ. ಈ ಮಧ್ಯ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಅತಿ ವೇಗದಿಂದ ಕಂಟ್ರೋಲ್ ತಪ್ಪಿ ಹೆದ್ದಾರಿಯಲ್ಲಿ ಲಾರಿ ಪಲ್ಟಿಯಾಗಿದೆ. ಬೆಂಗಳೂರಿನಿಂದ ಹೊಸೂರು ಕಡೆಗೆ ಹೋಗುವಾಗ ಲಾರಿ ಪಲ್ಟಿಯಾಗಿದ್ದು, ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಬಿಇಟಿಎಲ್ ಸಿಬ್ಬಂದಿ ಮತ್ತು ಸೂರ್ಯನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕ್ರೇನ್ ಮೂಲಕ ಲಾರಿ ತೆರವು ಮಾಡಿದ್ದಾರೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆ ನಡೆಸಿದ್ದಾರೆ. ಆಗ್ರಾದ ಶೂ ವ್ಯಾಪಾರಿಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದು, ದಾಳಿಯಲ್ಲಿ ಬಂಡಲ್ ಗಟ್ಟಲೆ ದುಡ್ಡಿನ ಬೆಟ್ಟವೇ ಪತ್ತೆಯಾಗಿದೆ. ತೆರಿಗೆ ವಂಚನೆ, ಅಕ್ರಮ ಆಸ್ತಿ ಆರೋಪದ ಮೇಲೆ ನಿನ್ನೆ ರಾತ್ರಿ ರೇಡ್ ಆಗಿದೆ. ನಿನ್ನೆ ರಾತ್ರಿಯಿಂದ ಅಧಿಕಾರಿಗಳು ಇನ್ನೂ ಕೂಡ ದುಡ್ಡನ್ನು ಎಣಿಸ್ತಲೇ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ 40 ಕೋಟಿಯಿಂದ 60 ಕೋಟಿವರೆಗೂ ಎಣಿಕೆಯಾಗಿದೆ. ದುಡ್ಡು ಎಣಿಸಿ ಸುಸ್ತಾಗಿದ್ದಾರೆ. ಮನೆ ಬೆಡ್ ಮೇಲೆ ದುಡ್ಡಿನ ರಾಶಿಯೇ ಹಾಕಿದ್ದಾರೆ. ಎಲ್ಲಾ ನೋಟ್ಗಳು 500 ರೂಪಾಯಿಯದ್ದೇ ಆಗಿದೆ. ಪತ್ತೆಯಾದ ದುಡ್ಡು ಅಂದಾಜು 100 ಕೋಟಿ ದಾಟುವ ಸಾಧ್ಯತೆ ಇದೆ. 25 ಕೆಜಿ ಚಿನ್ನ ಲೆಕ್ಕ ಹಾಕಿದ್ದಾರೆ. ದೇಶದಲ್ಲೇ ನಡೆದ 2ನೇ ಅತಿ ದೊಡ್ಡ ರೈಡ್ ಆಗಿದೆ ಇದು. 3 ಟ್ರೇಡರ್ಸ್ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದ್ದು, ಮತ್ತಷ್ಟು ಅಕ್ರಮ ಹೊರಬೀಳೋ ಸಾಧ್ಯತೆ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ಬಿಭವ್ ಕುಮಾರ್ ಬಂಧಿಸಿದ ಬೆನ್ನಲ್ಲೇ ಆಮ್ ಆದ್ಮಿ ಪಕ್ಷ ಸಿಡಿದೆದ್ದಿದೆ. ಸಿಎಂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯ ಮುಂಭಾಗ ಎಎಪಿ ಇವತ್ತು ಪ್ರತಿಭಟನೆ ನಡೆಸಿತು. ಈ ವೇಳೆ ಆಪ್ ಕಾರ್ಯಕರ್ತರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಆಪ್ ಮುತ್ತಿಗೆ ಹಾಕುವ ಕಾರಣ ಬಿಜೆಪಿ ಕಚೇರಿ ಸುತ್ತ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಸಿಎಂ ಕೇಜ್ರಿವಾಲ್ ಮಾತನಾಡಿ, ನೀವು ಒಬ್ಬ ಕೇಜ್ರಿವಾಲ್ ಅವರನ್ನ ಬಂಧಿಸಿದರೆ 1,000 ಕೇಜ್ರಿವಾಲ್ಗಳು ಹುಟ್ಟುತ್ತಾರೆ. ಮದ್ಯ ನೀತಿ ಹಗರಣ ಸಂಬಂಧ ಬಿಜೆಪಿ ಮಾಡಿದ್ದ ಆರೋಪಗಳೆಲ್ಲ ಸುಳ್ಳು. ಮದ್ಯ ಹಗರಣ ನಡೆದಿದ್ರೆ ಹಣ ಎಲ್ಲಿಂದ ವಶಪಡಿಸಿಕೊಳ್ಳಲಾಗಿದೆ? ಸುಪ್ರೀಂ ಕೋರ್ಟ್ನಲ್ಲಿಯೂ ವಸೂಲಿ ಮಾಡಲು ಸಾಧ್ಯವಾಗಿಲ್ಲ ಎಂದವರು, ಕೋಟಿಗಟ್ಟಲೆ ಹಗರಣ ನಡೆದರೂ ವಸೂಲಿ ಮಾಡದೇ ಇರೋದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ಪ್ರಧಾನಿ ಮೋದಿ ತಮ್ಮನ್ನ ಖಲಿಸ್ತಾನಿ ರಾಜಕಾರಣಿ ಎಂದದಕ್ಕೆ ಕಿಡಿಕಾರಿದ ಕೇಜ್ರಿವಾಲ್, ಇಂತಹ ತಂತ್ರಗಳು ನಾಚಿಕೆಗೇಡಿನದ್ದು. ಬಿಜೆಪಿ ತನ್ನ ವಿರೋಧಿಗಳನ್ನ ಕೆಣಕಲು ಇಂತಹ ತಂತ್ರ ಬಳಸುತ್ತಿದೆ ಎಂದರು. ತೈವಾನ್ ಸಂಸತ್ತಿನಲ್ಲಿ ಸಂಸತ್ ಸುಧಾರಣೆಯ ಮಸೂದೆ ಮಂಡನೆ ವೇಳೆ ಸಂಸದರ ನಡುವೆ ತಳ್ಳಾಟ ನೂಕಾಟ ನಡೆದು ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ಒಬ್ಬರನ್ನೊಬ್ಬರು ಎತ್ತಿ ಎಸೆದು ಶರ್ಟ್ ಹಿಡಿದು ಬಡಿದಾಡಿಕೊಂಡಿದ್ದಾರೆ. ಯಾವುದೇ ಕುಸ್ತಿಪಟುಗಳಿಗೆ ಕಡಿಮೆ ಇಲ್ಲದಂತೆ ಫೈಟ್ ಮಾಡಿಕೊಂಡಿದ್ದಾರೆ. ಕೆಲವರು ಟೇಬಲ್ ಮೇಲಿಂದ ಹಾರಿ ಸ್ಪೀಕರ್ ಕುರ್ಚಿ ಬಳಿ ತೆರಳಿ ತಳ್ಳಾಡಿಕೊಂಡ್ರು. ಒಂದು ಹಂತದಲ್ಲಿ ಘರ್ಷಣೆ ವಿಕೋಪಕ್ಕೆ ಹೋದಾಗ ಓರ್ವ ಸಂಸದ ಮಸೂದೆಯ ಪ್ರತಿಯನ್ನ ಅಧಿಕಾರಿಗಳ ಕೈಯಿಂದ ಕಿತ್ಕೊಂಡು ಸದನದ ಹೊರಗೆ ಓಡಿ ಹೋಗಿದ್ದಾನೆ. ಮತ್ತೊಬ್ಬರಂತೂ ಮಹಿಳಾ ಸಂಸದರನ್ನ ಎತ್ತಿ ನೆಲಕ್ಕೆ ಎಸೆದಿದ್ದಾರೆ. ಘಟನೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಚುನಾಯಿತ ಅಧ್ಯಕ್ಷ ಲಾಯ್ ಚಿಂಗ್ಟೆ ಶಾಸಕಾಂಗ ಬಹುಮತವಿಲ್ಲದೆ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳ ಮೊದಲು ತೈವಾನ್ ಸಂಸತ್ ಈ ಗದ್ದಲದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಕೊಚ್ಚಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನ ರಾತ್ರಿ 11:20ಕ್ಕೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ತುರ್ತು ಭೂಸ್ಪರ್ಶವಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆಯಾಗಿದ್ದು, ವಿಮಾನ 179 ಪ್ರಯಾಣಿಕರನ್ನ ಕೊಚ್ಚಿಗೆ ಕರೆದುಕೊಂಡು ಹೋಗ್ತಾ ಇತ್ತು. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ವಾಪಸ್ ಲ್ಯಾಂಡಿಂಗ್ ಮಾಡಲಾಯಿತು. ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, 1,96 ಲಕ್ಷ ರೂಪಾಯಿ ಮೌಲ್ಯದ 2 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದುಬೈನಿಂದ ಬಂದ 3 ಪುರುಷರು ಹಾಗೂ ಓರ್ವ ಮಹಿಳೆಯನ್ನ ವಶಕ್ಕೆ ಪಡೆಯಲಾಗಿದೆ. ಟಿ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ರಲ್ಲಿ ಚೆಕ್ ಇನ್ ವೇಳೆ ಬಾಂಬ್ ಇದೆ ಅಂತ ಜೋಕ್ ಮಾಡಿದ ಪ್ರಯಾಣಿಕ ರಾಜೇಶ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹರಿಯಾಣ ಮೂಲದ ರಾಜೇಶ್ ಕುಮಾರ್ ಬೆಂಗಳೂರಿನಿಂದ ಪುಣೆಗೆ ಹೊರಟಿದ್ದ. ಸದ್ಯ ಪ್ರಕರಣ ದಾಖಲಿಸಿದ ಕೆಐಎಲ್ ಪೊಲೀಸರು ಬಂಧನ ಪ್ರಕ್ರಿಯೆ ಮುಗಿಸಿ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಕಳೆದ ಕೆಲ ದಿನಗಳಿಂದ ಸಖತ್ ಸುದ್ದಿಯಲ್ಲಿದೆ. ಮುಂಬರುವ ಅಂತಾರಾಷ್ಟ್ರೀಯ ಟಿ20 ವಿಶ್ವಕಪ್ನ ವಿದೇಶಿ ತಂಡಗಳ ಪ್ರಾಯೋಜಕತ್ವ ಪಡೆದ ಬೆನ್ನಲ್ಲೇ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದೆ. ಈಗಾಗಲೇ ಅನೇಕ ಹಾಲಿನ ಉತ್ಪನ್ನ, ಸಿಹಿ ತಿನಿಸುಗಳನ್ನು ಪರಿಚಯಿಸಿ ಕೇವಲ ರಾಜ್ಯ, ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಶಸ್ಸು ಸಾಧಿಸಿದೆ. ಇದೀಗ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎನರ್ಜಿ ಡ್ರಿಂಕ್ ಪರಿಚಯಿಸೋಕೆ ಮುಂದಾಗಿದ್ದು, ನಂದಿನಿ ಹಾಲಿನ ಉಪ ಉತ್ಪನ್ನವಾದ ವೇ ಪೌಡರ್ನಿಂದ ತಯಾರಿಸಿದ ಸ್ಲಾಶ್ ಮತ್ತು ಬೌನ್ಸ್ ಎಂಬ 2 ಪಾನೀಯಗಳನ್ನು ಪರಿಚಯ ಮಾಡುತ್ತೆ. 2 ಉತ್ಪನ್ನಗಳನ್ನು ಟಿ20 ವಿಶ್ವಕಪ್ ಮೂಲಕವೇ ಮಾರುಕಟ್ಟೆಗೆ ಕೆಎಂಎಫ್ ಪರಿಚಯ ಮಾಡುತ್ತೆ.
ಜೊತೆಗೆ ಈ ತಂಡಗಳಿಗೂ ಇದೇ ಮಾದರಿಯ ಎನರ್ಜಿ ಡ್ರಿಂಕ್ ಕೂಡ ಸಪ್ಲೈ ಆಗಲಿದ್ದು, ಈ ಮೂಲಕ ಭಾರತ ಮಾರುಕಟ್ಟೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಹೊಸ ಉತ್ಪನ್ನಗಳು ಲಗ್ಗೆ ಇಡಲಿವೆ. ಈ ವರ್ಲ್ಡ್ ಕಪ್ ಸೀಸನ್ಗೆ 2 ಬಗೆಯ ತಂಪು ಪಾನೀಯಗಳನ್ನ ಲಾಂಚ್ ಮಾಡಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಒಂದು ವೇ ಬೇಸ್ಡ್ ಸ್ಪ್ಲಾಶ್ ಅಂತ 200 ml ಸ್ಪ್ಲಾಶ್ ಡ್ರಿಂಕು, ಅದು 10 ರೂಪಾಯಿ ಸೆಗ್ಮೆಂಟಲ್ಲಿ ಒಂದು ಲಾಂಚ್ ಮಾಡ್ತಾ ಇದ್ದೀವಿ. ಇನ್ನೊಂದು ವೇ ಬೇಸ್ಡ್ ಕಾರ್ಪೊರೇಟೆಡ್ ಡ್ರಿಂಕ್ ಅಂತ ಬೌನ್ಸ್ ಬ್ರ್ಯಾಂಡ್ನಲ್ಲಿ ಅದೊಂದು 3 ಫ್ಲೇವರ್ಸ್ನಲ್ಲಿ ಲಾಂಚ್ ಮಾಡ್ತೀವಿ. ಬೆಂಗಳೂರಿನ ಐಫೈ ಏರಿಯಾ ಪ್ರಮುಖ ಸರ್ಕಲ್ ಗರುಡ ಮಾಲ್ ಮುಂಭಾಗದ ರಸ್ತೆಯನ್ನ ಬಂದ್ ಮಾಡಲಾಗಿದೆ. 2 ತಿಂಗಳುಗಳ ಕಾಲ ಗರುಡ ಮಾಲ್ ಸರ್ಕಲ್ನ ಪ್ರಮುಖ ರಸ್ತೆ ಬಂದ್ ಆಗಿದ್ದು, ಮ್ಯಾನ್ ಹೋಲ್ ಸರಿ ಮಾಡ್ತೀವಿ, ಡಾಂಬರ್ ಹಾಕ್ತೀವಿ ಅಂತ ಕ್ಲೋಸ್ ಮಾಡಿದ್ದಾರೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಅಶೋಕ್ ನಗರ ರಸ್ತೆ ಎಲ್ಲಾ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಈಗ ಕ್ಲೋಸ್ ಆಗಿರೋದ್ರಿಂದ ವಾಹನ ಸವಾರರು ಬೇರೆ ರಸ್ತೆ ಬಳಸಿಕೊಂಡು ಬರಬೇಕಿದೆ. ಗರುಡ ಮಾಲ್ ಸರ್ಕಲ್ನ ಪ್ರಮುಖ ರಸ್ತೆ ಬಂದ್ನಿಂದ ಹೆವಿ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು, ಸಂಚಾರ ದಟ್ಟಣೆಯಿಂದ ವಾಹನ ಸವಾರರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಇನ್ನೂ ಮುಗಿಸಿಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಗಾಡಿ ಹೆವಿ ಬರುತ್ತೆ, ಬ್ರಿಗೇಡ್ ರೋಡ್ ಬೇರೆ ರೋಡ್ ಇಲ್ಲ, ಅಲ್ಲಿ ಕಮರ್ಷಿಯಲ್ ಇಂದ ಬಂದು ಕಂಟಿನ್ಯೂ ಇಲ್ಲ, ಎಲ್ಲ ಗಾಡಿ ಇಲ್ಲೇ ಬರೋದು. ಇಲ್ಲ ಜಲ್ದಿ ಕೆಲಸ ಮಾಡಿಕೊಡ್ಬೇಕು, ಇದು ಪ್ರಾಬ್ಲಮ್ ಆಗುತ್ತೆ, ಹೆವಿ ಟ್ರಾಫಿಕ್ ಆಗುತ್ತೆ. 7 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು, ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಮಾಡಿಬಿಟ್ಟೆ ಅಂತೆ ರೋಡ್ ಅದು ತುಂಬ ಚೆನ್ನಾಗಿ ಇರುತ್ತೆ. ಅದೇ ಕಷ್ಟ, ಪಬ್ಲಿಕ್ ಕಷ್ಟ, ಬರೋ ಹೋಗೋಕ್ಕೋಸ್ಕರ ಕಷ್ಟ. ಬಿಬಿಎಂಪಿಗೆ ಆಸ್ತಿ ತೆರಿಗೆಯ ಪ್ರಮುಖ ಆದಾಯದ ಮೂಲ. ಕೆಲವರು 10 ವರ್ಷಗಳಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇಂಥವರಿಗೆ ತೆರಿಗೆ ವಸೂಲಿ ಮಾಡೋದು ಕಂದಾಯ ವಿಭಾಗದ ಅಧಿಕಾರಿಗಳಿಗೆ ಸವಾಲಾಗಿದೆ. ತೆರಿಗೆ ಕಟ್ಟದ ಕಟ್ಟಡಗಳಿಗೆ ನೋಟಿಸ್ ಜಾರಿ ಮಾಡಿದ್ರೂ ಆಸ್ತಿ ಮಾಲೀಕರು ಕ್ಯಾರೆ ಅಂತಿಲ್ಲ. ನಗರದ ಪ್ರತಿಷ್ಠಿತ ಸಂಸ್ಥೆಗಳು, ಹೋಟೆಲ್ಗಳು, ಡೆವಲಪರ್ಸ್ಗಳು, ಶಿಕ್ಷಣ ಸಂಸ್ಥೆಗಳು, ಚಾರಿಟೇಬಲ್ ಟ್ರಸ್ಟ್ಗಳು, ಮಾಲ್ಗಳು ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿವೆ. ತೆರಿಗೆ ಪಾವತಿಗೆ ಪಾಲಿಕೆ ಡೆಡ್ಲೈನ್ ಕೊಟ್ಟಿತ್ತು. ಆಫರ್ ಡೆಡ್ಲೈನ್ ಮುಗಿದ ಬಳಿಕ ಮತ್ತೆ ತೆರಿಗೆ ಪಾವತಿ ದಂಡಕ್ಕೆ ಜುಲೈ 31ರವರೆಗೂ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಟ್ಟಿದ್ದಾರೆ. ಇದರಡಿ 5 ವರ್ಷದ ಮೇಲೆ ಇರುವ ತೆರಿಗೆಗೆ ಯಾವುದೇ ದಂಡ ಇಲ್ಲದೆ ಪಾವತಿಸಲು ಅವಕಾಶ ಕೊಡಲಾಗಿದೆ. ಒಂದು ವೇಳೆ ಜುಲೈ 31ರ ಒಳಗೆ ತೆರಿಗೆ ಪಾವತಿ ಮಾಡಲಿಲ್ಲ ಅಂದ್ರೆ ಆಸ್ತಿ ತೆರಿಗೆ ಜೊತೆ ಸ್ಥಿರಾಸ್ತಿಗಳನ್ನು ಮುಡ್ಗೋಲು ಹಾಕೊಳ್ತೀವಿ, ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಬಾಕಿ ತೆರಿಗೆ ಉಳಿಸಿಕೊಂಡಿರುವ ಪಾವತಿದಾರರಿಗೆ ಡಿಮ್ಯಾಂಡ್ ನೋಟಿಸ್ ಕೂಡ ಕ್ರಮವಹಿಸಲಾಗಿದ್ದು, ಸೆಂಟ್ರಲ್ ಸರ್ವರ್ನಿಂದ ಬಾಕಿ ಪಾವತಿದಾರರಿಗೆ ಮೆಸೇಜ್ ರವಾನೆಯಾಗಲಿದೆ. ನಾವು ಈಗಾಗಲೇ ಡಿಮಾಂಡ್ ನೋಟಿಸ್ ಎಲ್ಲರಿಗೂ ಇಶ್ಯೂ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಡಿಮಾಂಡ್ ನೋಟಿಸ್ ಜಾರಿ ಮಾಡಿ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ನಮ್ಮ ಕಡೆಯಿಂದ ಕಾಲ್ ಔಟ್ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಸೆಂಟ್ರಲ್ ಸರ್ವರಿಂದ ಎಲ್ಲರಿಗೂ ಮೆಸೇಜು ಕೂಡ ಕಳಿಸ್ತಾ ಇದ್ದೇವೆ. ಅವರು ಆದರೂ ಸಹ ಕಟ್ಟಿಲ್ಲ ಅಂದರೆ ಅವರಿಗೆ ಬಹಳ ಸುಂದರ ಅವಕಾಶ ಏನಿದೆ ಅದು ತಪ್ಪುತ್ತದೆ. ಮನೆಗಾದ್ರೂ ಉಪಯೋಗಿಸ್ತಿರ್ಬೋದು ಮತ್ತು ಶಾಪ್ ಬಿಸ್ನೆಸ್ಗಾದ್ರೂ ಉಪಯೋಗಿಸ್ತಿದ್ರೆ ಅಂಥ ಕಟ್ಟಡಗಳಿಗೆ 5 ವರ್ಷದ ಮೇಲೆ ಏನಾದ್ರು ತೆರಿಗೆ ಪೆನಾಲ್ಟಿ ಇದ್ದರೆ ದಯವಿಟ್ಟು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಒಂದು ಪೆನಾಲ್ಟಿ ವಿನಾಯಿತಿ ಕೊಟ್ಟಿದ್ದಾರೆ. ಜುಲೈ 31, 2024 ಸಂಪೂರ್ಣ ಆಗುತ್ತೆ. ಅಷ್ಟರಲ್ಲಿ ಕಟ್ಟಿ ಈ ಏನು ಬೆನಿಫಿಟ್ ಇದೆಯೋ ದಯವಿಟ್ಟು ಅದು ಅವೈಲ್ ಮಾಡ್ಕೊಳ್ಳಿ. ತಿರುಪತಿ ತಿರುಮಲ ಸನ್ನಿಧಿಗೆ ತಿಮ್ಮಪ್ಪನ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸಾಮಾನ್ಯವಾಗಿ ವೆಂಕಟೇಶ್ವರನ ಸನ್ನಿಧಿ ನಿತ್ಯ ಸಹಸ್ರಾರು ಭಕ್ತರಿಂದ ತುಂಬಿ ತುಳುಕಿರುತ್ತೆ. ಅದರಲ್ಲೂ ವಿಶೇಷ ದಿನಗಳು, ವೀಕೆಂಡ್ನಲ್ಲಿ ಜನವೋ ಜನ. ಆದರೆ ವೀಕೆಂಡ್ ಹಿನ್ನೆಲೆಯಲ್ಲಿ ತಿರುಪತಿಯಲ್ಲಿ ಭಕ್ತಗಣ ದುಪ್ಪಟ್ಟಾಗಿದೆ. ಅದರಲ್ಲೂ ಈ ಬಾರಿ ಸಾಮಾನ್ಯ ವೀಕೆಂಡ್ಗಿಂತ ಭಕ್ತರ ದಂಡು ಡಬಲ್ ಆಗಿದೆ. ತಿರುಮಲ ಬೆಟ್ಟಕ್ಕೆ ಪ್ರವಾಹ ರೂಪದಲ್ಲಿ ಭಕ್ತ ಸಾಗರ ಹರಿದು ಬಂದಿದೆ. ತಿಮ್ಮಪ್ಪನ ದರ್ಶನಕ್ಕಾಗಿ 3 ಕಿಲೋಮೀಟರ್ನಷ್ಟು ಕ್ಯೂ ಸೃಷ್ಟಿಯಾಗಿದೆ. ಕಿಲೋಮೀಟರ್ ಗಟ್ಟಲೆ ಭಕ್ತರ ಸಾಲು ಇದ್ದು ವೆಂಕಟೇಶ್ವರನ ದರ್ಶನಕ್ಕೆ 24 ಗಂಟೆ ಕಾಯಬೇಕಿದೆ. ಈ ಮಧ್ಯೆ ದಕ್ಷಿಣ ರಾಜ್ಯಗಳಲ್ಲಿ ಲೋಕಸಭಾ ಎಲೆಕ್ಷನ್ ಮುಗಿದಿದ್ದರಿಂದ ರಾಜಕಾರಣಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಿಸೋದು ಟಿಟಿಡಿ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ನಿನ್ನೆ ಆರ್ಸಿಬಿ ಸಿಎಸ್ಕೆ ನಡುವೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿಯಾಗಿ ಗೆದ್ದು ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ತೀವ್ರ ಕುತೂಹಲ ಪಡೆದಿದ್ದ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಸಿಎಸ್ಕೆಯನ್ನ ಆರ್ಸಿಬಿ ಗೆದ್ದಿದ್ದು ಆರ್ಸಿಬಿ ಅಭಿಮಾನಿಗಳು ಹುಚ್ಚೆದ್ದು ಸಂಭ್ರಮಿಸಿದ್ದಾರೆ. ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ 2 ಕಿಲೋಮೀಟರ್ ಸುತ್ತಮುತ್ತ ಬರುವ ರಾಜಭವನ ರಸ್ತೆ, ಕ್ವೀನ್ಸ್ ರಸ್ತೆ, MG ರೋಡ್ಗಳಲ್ಲಿ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಇನ್ನು ಮ್ಯಾಚ್ ಮುಗಿದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಆರ್ಸಿಬಿ ಆಟಗಾರರ ಬಸ್ ಹೊರಗೆ ಬರ್ತಿದ್ದಂತೆ ಅಭಿಮಾನಿಗಳು ಬಸ್ ಅಡ್ಡ ಹಾಕಿ ಆರ್ಸಿಬಿ ವಿರಾಟ ಎಂದು ಘೋಷಣೆ ಕೂಗಿದ್ರು. ಅಭಿಮಾನಿಗಳ ಸಂಭ್ರಮ ಕಂಡ ವಿರಾಟ್ ಕೊಹ್ಲಿ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ನಗೆ ಬೀರ್ತಾ ಇದ್ದಂತೆ ಆರ್ಸಿಬಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದ್ರು. ಆರ್ಸಿಬಿ ಫ್ಯಾನ್ ಸಂಭ್ರಮ ಬರೀ ಬೆಂಗಳೂರಷ್ಟೇ ಅಲ್ಲ, ವಿದೇಶದಲ್ಲೂ ಸಂಭ್ರಮಿಸಿದ್ದಾರೆ. ಉತ್ತರ ಅಮೆರಿಕ, ಚಿಕಾಗೋ, ಜರ್ಮನಿಯಲ್ಲೂ ಸಂಭ್ರಮ ಮುಗಿಲು ಮುಟ್ಟಿತ್ತು.